ಅಧ್ಯಕ್ಷರಾಗಿರುವಂತಹ ಶಬೀರ್ ಬಿಲ್ಗೇಡ್ ಅವರು ಮಾತಾಡ್ತಾರೆ. ಇದರ ವತಿಯಿಂದ ಇದೇ ಫೆಬ್ರವರಿ 1 ಭಾನುವಾರದಂದು ಬ್ಯಾರಿ ಕೂಟ ನಡೆಸಲು ತೀರ್ಮಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭಗೊಳ್ಳುತ್ತದೆ. ಬೆಳಿಗ್ಗೆ ಧ್ವಜಾರೋಹಣದಿಂದ ಅದೇ ರೀತಿ ಮುಂದುವರೆದ ಭಾಗವಾಗಿ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಬ್ಯಾರಿ ನಮ್ಮ ಸಮುದಾಯದ ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಾವು ಇಟ್ಕೊಂಡಿದ್ದೇವೆ. ಅದು ಆಗಿದೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದು ಬರುತ್ತೆ. ಅದೇ ರೀತಿ ವೇದಿಕೆಯಲ್ಲಿ ಕೆಲವು ಗಣ್ಯರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯದ ನಾಯಕರು ಆಗಿರುವ ಮಾನ್ಯ ಸಭಾಪತಿಗಳಾಗಿರುವ UT ಗದರ್ ಸರ್ ಭಾಗವಹಿಸ್ತಾರೆ. DCM DK ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 10ರಿಂದ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆವರೆಗೂ ನಡೆಯಲಿದೆ. ಕೂಡ ಒಂದು ಲೋಕಾರ್ಪಣೆ ಮಾಡುತ್ತಾ ಇದ್ದೇವೆ. ಅದೇ ರೀತಿ ಕೆಲವು ಸ್ಕಾಲರ್ಶಿಪ್ ಮಕ್ಕಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಒಂದು 10ರಿಂದ 15 ಲಕ್ಷವರೆಗೂ ಸ್ಕಾಲರ್ಶಿಪ್ ಅನ್ನು ವಿತರಿಸಲು ತೀರ್ಮಾನಿಸಿದ್ದೇವೆ. ಶೃಂಗಾರ್ ಪ್ಯಾಲೇಸಲ್ಲಿ ಬೆಳಿಗ್ಗೆಯಿಂದ ಕಾರ್ಯ ಪ್ರವೃತ್ತಿಯಲ್ಲಿದೆ ಈ ಒಂದು ಸಂಘಟನೆ. ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಕರಾವಳಿಯಿಂದ ವ್ಯಾಪಾರ, ಉದ್ಯೋಗ ಮತ್ತು ಶಿಕ್ಷಣಕ್ಕೋಸ್ಕರ ಬರುವಂತಹ ಜನರಿಗೆ ಅವರ ಜೊತೆ ಅವರ ಯಾವುದೇ ಒಂದು ಕಷ್ಟಗಳಿಗೆ ಸಹಕರಿಸುವಂಥ ಸಂಘಟನೆ ಆಗಿದೆ ಇದು. ಸೊ ಈ ಒಂದು ಸಂಘಟನೆಯು 2 ವರ್ಷಗಳಿಂದಲೂ ತುಂಬ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತೇವೆ ನಾವು. ಅದರ ಅಂಗವಾಗಿ ರಕ್ತದಾನ ಶಿಬಿರ, ಅದೇ ರೀತಿ ಮೆಡಿಕಲ್ ಚೆಕಪ್ಪು, ಮತ್ತು ಕೆಲವು ಯಾವುದೇ ಒಂದು ಈ ತಳಮಟ್ಟದಲ್ಲಿ ಇರುವ ವ್ಯಾಪಾರಸ್ಥರಿಗೆ ಯಾವುದೇ ಸ್ಥಳೀಯ ಸಮಸ್ಯೆ ಆದಾಗ ಈ ಒಂದು ಸಂಘಟನೆ ಅವರಿಗೆ ಇದೇ ಫೆಬ್ರವರಿ 26ಕ್ಕೆ ಲಾಸ್ಟ್ ಇಯರ್ 2025 ಅಲ್ಲಿ ನಾವು ಬ್ಯಾರಿ ಕೂಟ ಅಂತ ಇದೇ ಶೃಂಗಾರ್ ಪ್ಯಾಲೇಸ್ ಗೇಟ್ ನಂಬರ್ 8 ನಡೆಸಿದ್ದೇವೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು 5,000 ಜನ ಸೇರ್ಬೋದು. ಒಂದು ಕಾರ್ಯಕ್ರಮ, ಈ ಬ್ಯಾರಿ ಕೂಟ ಎನ್ನುವಂತ ಒಂದು ಕಾರ್ಯಕ್ರಮ ಮಾಡಿರುವ ಉದ್ದೇಶ ಏನಂತ ಹೇಳಿದ್ರೆ, ನಾವು ಈ ಬೆಂಗಳೂರಲ್ಲಿ ಸರಿಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಜನರು ಬ್ಯಾರಿಗಳಿದ್ದೇವೆ. ಸೊ ಅವರನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಪ್ರಮುಖವಾಗಿ ನಾವು ನಮ್ಮ ಬ್ಯಾರಿ ಎಂದರೆ ವ್ಯಾಪಾರಿ ಅಂತ ಅರ್ಥ. ನಮ್ಮ ಸಮುದಾಯ ಪ್ರಮುಖವಾಗಿ ತೊಡಗಿಸಿಕೊಂಡಿರುವುದು ವ್ಯಾಪಾರದಲ್ಲಿ, ಸಣ್ಣ ಪುಟ್ಟ, ಮಧ್ಯಮ ಹಾಗೂ ದೊಡ್ಡ ರೀತಿಯಲ್ಲಿ. ನಮ್ಮ ಸಮುದಾಯಕ್ಕೆ ಲೀಗಲ್ ಸಮಸ್ಯೆ ಬಂದಾಗ ಅವರಿಗೆ ಪರವಾಗಿ ನಿಲ್ಲುವುದು. 3 ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಹಾಯ ಮಾಡೋದು. 4 ಉದ್ಯೋಗ, ಜಾಬಿಗೆ ಬಂದಂತಹ ಜನರಿಗೆ ಅವರಿಗೆ ಸಹಾಯ ಮಾಡೋದು. 5ನೇದು ಹೆಲ್ತ್ ಸಂಬಂಧಪಟ್ಟಾಗ ತುಂಬ ಸಮಸ್ಯೆಯಲ್ಲಿ ಎದುರಿಸ್ತಾ ಇರ್ತೀವಿ. ಆ ಸಂಬಂಧಪಟ್ಟಾಗ ನಾವು ಅವರಿಗೆ ಸಹಾಯ ಮಾಡೋದು. ಈ 5 ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು